ಸನ್ಮಾನ್ಯ ಕುಮಾರಣ್ಣವ್ರಿಗೆ ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿಯೂ ಕೂಡ ಜನತೆಯ ಪರವಾಗಿ ಚಿಂತನೆಯನ್ನ ಮಾಡಿ ಜನತೆಯ ಪರವಾಗಿ ಕೆಲಸವನ್ನ ಮಾಡಿರ್ತಕ್ಕಂಥದ್ದನ್ನ ನೋಡಿದ್ದೇವೆ. ಅದೇ ರೀತಿ ಇವತ್ತು ಕೇಂದ್ರದ ಸಚಿವರಾಗಿಯೂ ಕೂಡ ಕಳೆದ 2 ವರ್ಷದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ತಗೊಂಡಿರ್ತಕ್ಕಂಥ ನಿರ್ಣಯಗಳು, ಕೊಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು ಬಹುಶಃ ಎಲ್ಲರೂ ಕೂಡ ಸ್ಮರಿಸ್ಕೊಳ್ತಕ್ಕಂಥ ಒಂದು ವಿಚಾರ ಅಂತಕ್ಕಂಥದ್ದು ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಮುಂದೊಂದು ದಿನ ನಮ್ಮ ಕನ್ನಡ ನಾಡಿನಲ್ಲಿ ಮತ್ತೊಮ್ಮೆ ಸನ್ಮಾನ್ಯ ಕುಮಾರಣ್ಣ ಅವರು, ಯಾಕೆಂದ್ರೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ನೆ ಒಂದು ಸದನದಲ್ಲಿ ಒಂದು ಘಟನೆ ನಡೀತಪ್ಪ. ಸದನದಲ್ಲಿ ಯಾವ ವಿಚಾರಗಳ ಚರ್ಚೆ ಆಗಬೇಕು, ಕಲಾಪದಲ್ಲಿ ಆ ಒಂದು ಪುಣ್ಯ ಸ್ಥಳದಲ್ಲಿ ನಿಂತ್ಕೊಂಡು ರಾಜ್ಯದ ಜನತೆಯ ಸಮಗ್ರ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನ ಮಾಡುವ ಮೂಲಕ ಅದಕ್ಕೆ ಯಾವ ರೀತಿ ಒಂದು ವಿರೋಧ ಪಕ್ಷ ಆಡಳಿತ ಪಕ್ಷವನ್ನ ಕಿವಿ ಹಿಂಡೋ ಮೂಲಕ ಅದನ್ನ ಯಾವ ರೀತಿ ಸರಿ ದಾರಿಗೆ ತಗೊಂಡೋಗ್ಬೇಕು ಅಂತಕ್ಕಂಥ ಚರ್ಚೆಗಳು ಇವತ್ತು ಸದನದಲ್ಲಿ ನಡೀತಾ ಇಲ್ಲ. ಸದನದಲ್ಲಿ ಯಾವ ರೀತಿ ಚರ್ಚೆಗಳು ನಡೀತಾ ಇದೆ, ನಿನ್ನೆ ಕೊನೆ ದಿನ ಸದನದಲ್ಲಿ ಏನೇನ್ ಚರ್ಚೆಗಳಾಯ್ತು. ನಿಜಕ್ಕೂ ಇದೆಲ್ಲ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಇಂಥ ಚರ್ಚೆಗಳು ಹಿಂದೆಂದೂ ಕೂಡ ನಡೆದಿಲ್ಲ. ಇಂಥ ಸಂದರ್ಭದಲ್ಲಿ ಯಾವುದೋ ನಮ್ಮ ಸಾಮಾಜಿಕ ಜಾಲತಾಣದ ಒಂದಷ್ಟು ಅಭಿಮಾನಿಗಳು ಒಂದಷ್ಟು ವಿಡಿಯೋನ ಹಾಕಿದ್ರು. ಹಿಂದಿನ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಅವರು ಮುಖ್ಯಮಂತ್ರಿಗಳಾಗಿಯೋ ಅಥವಾ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತು ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿ ಒಂದು ವಿಚಾರಗಳನ್ನ ಮುಂದಿಟ್ಟು ಕುಮಾರಣ್ಣ ಅವರು ಚರ್ಚೆ ಮಾಡ್ತಾ ಇದ್ರು ಅಂತಕ್ಕಂಥದನ್ನ ನಿನ್ನೆ ಒಂದು 5 ನಿಮಿಷ ಯಾರೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ವಿಡಿಯೋನ ಹಾಕಿದ್ರು. ಇದೆಲ್ಲ ನೋಡಿದಾಗ ಮತ್ತೆ ಈ ರಾಜ್ಯಕ್ಕೆ ಕುಮಾರಣ್ಣ ಅವರ ಅನಿವಾರ್ಯತೆ ಹೆಚ್ಚಿದೆ. ಕುಮಾರಣ್ಣ ಅವರು ಮತ್ತೆ ಈ ರಾಜ್ಯಕ್ಕೆ ಪ್ರವೇಶವನ್ನ ಮಾಡಬೇಕು ಅಂತಕ್ಕಂಥದ್ದು ಇದು ಜನತಾದಳ ಪಕ್ಷದ ನಾಯಕರದಾಗ್ಲಿ, ಮುಖಂಡರದಾಗ್ಲಿ, ಕಾರ್ಯಕರ್ತರದಾಗ್ಲಿ ಅಷ್ಟೇ ಭಾವನೆ ಅಲ್ಲ. ಇದು ರಾಜ್ಯದ ಉದ್ದಗಲಕ್ಕೂ ಕೂಡ ರಾಜ್ಯದ 7.5 ಕೋಟಿ ಕನ್ನಡಿಗರು ಮತ್ತೊಮ್ಮೆ ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯಕ್ಕೆ ಬರಬೇಕು. ಮುಂದೊಂದು ದಿನ 28ಕ್ಕೆ ಅವರ ನಾಯಕತ್ವದಡಿ ಜನತಾದಳ ಪಕ್ಷ ಮುಂದಿನ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ತಕ್ಕಂಥದಕ್ಕೆ ಎಲ್ಲ ರೀತಿಯಾದಂತ ಸಂಘಟನೆಯಲ್ಲಿ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಪಕ್ಷದ ಕಾರ್ಯಕರ್ತರು ಹೆಜ್ಜೆಯನ್ನು ಹಾಕ್ಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಕೊನೆಯದಾಗೆ ಸದಸ್ಯತ್ವ ನೋಂದಣಿಯ ಕಾರ್ಯಕ್ರಮ ಈಗಾಗಲೇ ಬಹಳ ಯಶಸ್ವಿಯಾಗಿ ಇಡೀ ರಾಜ್ಯದಲ್ಲಿ ಸಾಗುತ್ತಾ ಇದೆ. ಬಹಳ ಯಶಸ್ವಿಯಾದಂತ ಒಂದು ಗುರಿಯನ್ನ ಮುಟ್ಕೊಂಡಿದ್ದೇವೆ ಈಗಾಗಲೇ. ಈಗ ದಯಮಾಡಿ ಕೃಷ್ಣ ನಾಯ್ಕರಿಗೂ ನಾನು ಕೇಳ್ತಕ್ಕಂಥದ್ದು, ಎಲ್ಲರನ್ನು ಕೂಡ ಬಹಳ ಜನ ಪಕ್ಷದ ಅಭಿಮಾನಿಗಳಿದ್ದಾರೆ, ಪಕ್ಷವನ್ನು ಪ್ರೀತಿಸ್ತಕ್ಕಂಥ ವರ್ಗ ಇದ್ದಾರೆ. ಅವರೆಲ್ಲರನ್ನು ಕೂಡ ಸದಸ್ಯತ್ವ ನೋಂದಣಿಯಲ್ಲಿ ಸಕ್ರಿಯ ಸದಸ್ಯರಾಗಿ ಮಾಡ್ತಕ್ಕಂಥದಕ್ಕೆ ನೀವು ಇಂದಿನಿಂದಲೇ ಕಾರ್ಯೋನ್ಮುಖರಾಗಿ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಕೃಷ್ಣ ನಾಯಕರ ಒಂದು ನೇತೃತ್ವದಲ್ಲಿ ತಾವೆಲ್ಲರೂ ಕೂಡ ಹಳ್ಳಿಗಳಿಗೆ ಹೋಗಿ ಸದಸ್ಯತ್ವ ನೋಂದಣಿಯನ್ನ ಮಾಡುವ ಮೂಲಕ ಪಕ್ಷ ಸಂಘಟನೆಗೆ ಮತ್ತೆ ಇನ್ನು ಹೆಚ್ಚಿನ ವೇಗ ಮತ್ತೆ ಶಕ್ತಿಯನ್ನ ತಂದುಕೊಡ್ಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಈ ಪಕ್ಷದ ಒಬ್ಬ ಯುವ ಕಾರ್ಯಕರ್ತನಾಗಿ ನಿಮ್ಗೆ ಕೈ ಜೋಡಿಸಿ ಮನವಿಯನ್ನ ಮಾಡ್ತೇನೆ. ಮತ್ತೊಮ್ಮೆ ಮಾಧ್ಯಮದ ಸ್ನೇಹಿತರು, ಪೊಲೀಸ್ನ ಎಲ್ಲ ಸಿಬ್ಬಂದಿ ವರ್ಗ ಎಲ್ಲರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ಪಾತ್ರಧಾರರಾಗಿರ್ತಕ್ಕಂಥ ವಿಶೇಷವಾಗಿ ಮತ್ತೊಮ್ಮೆ ಕೃಷ್ಣ ನಾಯಕರಿಗೆ, ಕಾರ್ಯಕರ್ತ ಬಂಧುಗಳಿಗೆ ಎಲ್ಲರಿಗೂ ವಂದಿಸಿ ನನ್ನ 2 ಮಾತಿಗೆ ವಿರಾಮವನ್ನ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ JDS. ಧನ್ಯವಾದ.